ಟು ಮೈ ಚಾನಲ್. ಇವತ್ತು ಅಮಾವಾಸ್ಯೆ ಇದೆ ಅಂತ ಹೇಳಿ ನಾನು ನನ್ನ ಅಮ್ಮ ಇವತ್ತು ಕುಡುಪು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿ ಹೋಗ್ತಾ ಇದ್ದೀವಿ. ನಾವು ಹಾಗೆ ಹೋಗ್ತಾ ಇರಬೇಕಾದ್ರೆ ಬಸ್ಸಲ್ಲಿ 2 ಸೆಲ್ಫೀಸ್ಗಳನ್ನ ಕೂಡ ತೊಗೊಂಡ್ವಿ. ಹಾಗೆ ಹೋಗ್ತಾ ಇರಬೇಕಾದ್ರೆ ನೋಡಿ, ಸೊ ನಮಗೆ ಮಂಗಳೂರು ಸೈಡಲ್ಲಿ ಈ ಹಂಚಿನ ಮನೆ ಎಲ್ಲ ತುಂಬ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ. ಹಾಗೆ ಈ ಥರ ಕುಡುಪು ಕಟೀಲು ದೇವಸ್ಥಾನಕ್ಕೆಲ್ಲ ನೀವು ಹೋಗ್ತಿರಬೇಕಾದ್ರೆ ನಿಮಗೆ ಗ್ರೀನರೀಸ್ಗಳೆಲ್ಲ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ. ಹಾಗೆ ನೋಡ್ಬೋದು, ಫುಲ್ ವೆದರ್ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಮಳೆನೂ ಬರ್ತಿರಲಿಲ್ಲ. ಸೊ ನೋಡ್ತಾ ದೇವಸ್ಥಾನವೂ ಬಂತು. ನಮಗೆ ಸ್ಟಾರ್ಟಿಂಗ್ ನೋಡಿದಾಗ ನಮಗೆ ಕರೆಕ್ಟಾಗಿ ನಾವು ಪ್ಲೇಸ್ ಇಲ್ಲಿದೆ ಅಂತ ನಮಗೆ ಶಾಕ್ ಆಯಿತು. ಬಿಕಾಸ್ ಆಗಿ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತು ನನ್ನ ಅಮ್ಮ ಕುಡುಪು ದೇವಸ್ಥಾನಕ್ಕೆ ಬರ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು. ಸೊ ಆಮೇಲೆ ನಮಗೆ ಮುಂದೆ ಹೋಗ್ತಾ ಗೊತ್ತಾಯಿತು, ಓಕೆ ಇದು ಕುಡುಪು ದೇವಸ್ಥಾನ ಅಂತ ಹೇಳಿ. ಹಾಗೆ ಸ್ಟೆಪ್ ಇಳ್ಕೊಂಡು ನಾವು ದೇವಸ್ಥಾನ ಕಡೆ ಬಂದ್ವಿ. ಇದು ತೀರ್ಥಕೆರೆ ಅಂತ ಹೇಳಿ ನಮಗೆ ಕುಡುಪು ದೇವಸ್ಥಾನ ಎಂಟ್ರೆನ್ಸಿಗೆ ಹೋದ ತಕ್ಷಣ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಮ್ಮ ಮಮ್ಮಿ ಇಲ್ಲಿ ಕಾಲು ತೊಗೊಂಡು ಆ ತೀರ್ಥನ ತಲೆಗೆ ಹಾಕ್ಕೊಂಡು ದೇವ್ರ ಹತ್ರ ಭಕ್ತಿಯಿಂದ ಬಿಡ್ತಿದ್ರು. ಹಾಗೆ 2 ಚೆನ್ನಾಗಿದೆ, ಹಾಗೆ ಪ್ಲೇಸ್ ಚೆನ್ನಾಗಿದೆ, 2 ಫೋಟೋ ತೆಗಿ ಅಂತ ಹೇಳಿದ್ರು. ನಾನು ಫೋಟೋ ತೆಗೆದೆ. ಮತ್ತು ನಾನು ಕೂಡ ನನ್ನ ಕಾಲೆಲ್ಲ ತೊಳ್ಕೊಂಡು ತೀರ್ಥನ ತಲೆ ಹಾಕ್ಕೊಂಡು ದೇವ್ರ ಭಕ್ತಿಯಿಂದ ಬಿಡ್ಕೊಂಡು ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆದು ಟಿಕೆಟ್ ಮಾಡಿಸಿ ಹೋಗ್ತಾಯಿದ್ವಿ. ಅಮ್ಮ ಮುಂದೆ ಹೋಗ್ತಾಯಿದ್ವಿ, ನಾವು ಪ್ರದಕ್ಷಿಣೆ ಸುತ್ತಿದ್ವಿ. ಇದು ದೇವಸ್ಥಾನ. ಸೊ ಇದು ನೋಡ್ತಿರ್ಬೋದು, ನಾನು ತುಂಬ ದೂರದಿಂದಲೇ ಝೂಮ್ ಹಾಕಿ ದೇವರನ್ನ ತೋರಿಸ್ತಿದ್ದೀನಿ. ಇದು ನಾಗದೇವರುಗಳು. ಬಿಕಾಸ್ ಅಲ್ಲಿ ಒಳಗಡೆ ಮೊಬೈಲ್ ಅಲವಿಲ್ಲ, ಅದಕ್ಕೆ. ಇದು ಹೊರಗಡೆ ಈ ಥರ ಫುಲ್ ಕನ್ಸ್ಟ್ರಕ್ಷನ್ಸ್ ಆಗ್ತಿದೆ. ಸೊ ಇದು ಹೊರಗಡೆದು ವ್ಯೂ ಈ ಥರ ಇದೆ. ಇದೆಲ್ಲ ಹೊರಗಡೆದು ಆ ರೆಡ್ ಆ್ಯಂಡ್ ಎಲ್ಲೋ ಕಲರ್ ಇದೆಯಲ್ಲ, ಸೊ ತುಂಬ ಅಟ್ರಾಕ್ಟಿವ್ ಇತ್ತು. ಪ್ಲೇಸ್ ಕೂಡ ತುಂಬ ಪೀಸ್ಫುಲ್ ಆಗಿತ್ತು, ತುಂಬ ಜನ ಇರಲಿಲ್ಲ. ಸೊ ಹಾಗೆ ಪ್ರದರ್ಶನ ಎಲ್ಲ ಹಾಕ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಫೋಟೋ ತೊಗೊಂಡ್ವಿ ನಾನು ನನ್ನಮ್ಮ. ಹಾಗೆ ನಮ್ಮ ಮಮ್ಮಿ ಇವಾಗ ಸ್ಟೆಪ್ ಹಾಕೊಂಡು ಹೋಗ್ತಾ ಇದ್ದಾರೆ ಮನೆ ಕಡೆ. ಇದು ಮೇಲ್ಗಡೆಯಿಂದ ತೆಗ್ದಿರೋಂಥ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಬೆಳಗ್ಗೆ ಅಷ್ಟು ಮಳೆನೂ ಬರಲಿಲ್ಲ. ತುಂಬ ವೆದರ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಹಾಗೆ ಇದು ಹೊರಗಡೆ ಇಲ್ಲಿ ನಮಗೆ ಹರಕೆ ಏನಾದರೂ ತೀರಿಸ್ಕೊಳ್ಳೋಕ್ಕಿದ್ರೆ ಸೊ ಇಲ್ಲಿ ಹರಕೆ ಸಾಮಗ್ರಿಗಳನ್ನು ಕೊಡ್ತಾರೆ. ಸೊ ಬಸ್ಸಲ್ಲಿ ಹೋಗಬೇಕಾದ್ರೆ ಅಥವಾ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ದೇವಸ್ಥಾನಕ್ಕೆಲ್ಲ ಹೋಗಬೇಕಾದ್ರೆ ನಾನು ಈ ಥರ ಚಾಂಟಿಂಗ್ ಮಾಡ್ತಾಯಿರ್ತೇನೆ. ಇದು ನಮ್ಮ ಮಂಗಳೂರಿನ ಮೀನ್ ಮಾರ್ಕೆಟ್ ಅಂತ ಹೇಳಿ. ಇದೇ ಪ್ಲೇಸಲ್ಲಿ ನಾವು ಹೋಗಬೇಕು, ಇದೇ ಪ್ಲೇಸಲ್ಲಿ ನಾವು ಬರಬೇಕು, ಹಾಗೇನಿಲ್ಲ, ಬೇರೆ ಕಡೆ ಸಹ ಪ್ಲೇಸ್ ಇದೆ. ಸೊ ತುಂಬ ನಮಗೆ ಬಿಸಿಲಾಗಿದೆ ಅಂತ ಹೇಳಿ ನಾವು ಕಬ್ಬಿನ ಜ್ಯೂಸ್ ಕುಡಿದ್ವಿ. ಇವತ್ತು ಫುಲ್ ಡೇ ಹೋಗಿ ಬರೋದ್ರೆ ನೆಕ್ಸ್ಟ್ ಚಾಂಟ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.